ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 27ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಇದೆ. ಅಮಾವಾಸ್ಯೆಯ ದಿನ ನಾವು ಬೆಳಗ್ಗೆ ಸ್ನಾನ ಮಾಡೋ ನೀರಿಗೆ ಯಾವ 3 ವಸ್ತುಗಳನ್ನು ಹಾಕಿ ನಾವು ಸ್ನಾನ ಮಾಡೋದ್ರಿಂದ ದೋಷಗಳು ಪರಿಹಾರ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ನಾನು ಈ ದಿನ ತಿಳಿಸ್ಕೊಡ್ತಾ ಇರೋದು ಅಮಾವಾಸ್ಯೆಯ ದಿನ ರಾತ್ರಿ ಮಲಗುವ ಸಮಯದಲ್ಲಿ ರಹಸ್ಯವಾಗಿ ಮನೆಯ ಈ ಜಾಗದಲ್ಲಿ ಈ ವಸ್ತುಗಳನ್ನು ಇಡೋದ್ರಿಂದ ವಾಸ್ತು ದೋಷ ಆಗ್ಬೋದು, ಅಥವಾ ಮನೆಯಲ್ಲಿ ದೃಷ್ಟಿ ದೋಷ ಆಗ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ನಿಮಗೆ ಬಡತನ ಹೆಚ್ಚಾಗಿರ್ಬೋದು, ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ, ಯಾಕೆಂದರೆ ನಾನು ಎರಡನ್ನೂ ಒಂದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನಾನದ ನೀರಿಗೆ ಯಾವ ವಸ್ತುವನ್ನು ಮಿಕ್ಸ್ ಮಾಡಬೇಕು, ಅದ್ರ ಜೊತೆ ಮಲಗಬೇಕಂದ್ರೆ ರಹಸ್ಯವಾಗಿ ಯಾವ ವಸ್ತುವನ್ನು ಇಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಅಮಾವಾಸ್ಯೆ, ಹುಣ್ಣಿಮೆ ಈ ಥರದ ವಿಶೇಷ ದಿನಗಳಲ್ಲಿ ನಾವು ಆದಷ್ಟು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು. ಈಗ ಗಂಗಾ ನದಿಗೆ ಹೋಗೋದಕ್ಕಾಗಲ್ಲ ಅನ್ನೋರು ಸ್ನಾನ ಮಾಡುವ ನೀರಿಗೆ ಇವುಗಳನ್ನು ಬೆರೆಸಿ ಸ್ನಾನ ಮಾಡಿದ್ರೆ ಸಾಕು. ನಿಮ್ಮೆಲ್ಲ ಗ್ರಹ ದೋಷಗಳಾಗ್ಬೋದು, ಆರೋಗ್ಯದ ಸಮಸ್ಯೆಗಳಾಗ್ಬೋದು, ಬಡತನವನ್ನು ದೂರ ಮಾಡುವ ದೋಷಗಳಾಗ್ಬೋದು, ಸಮಸ್ಯೆಗಳಿದ್ರೂ ಕೂಡ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಸ್ನಾನ ಮಾಡೋ ನೀರಿಗೆ ಯಾವ 3 ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಎರಡನೇದಾಗಿ ರೋಸ್ ವಾಟರ್. ಈಗಂತೂ ಎಲ್ಲ ಕಡೆ ನಮಗೆ ರೋಸ್ ವಾಟರ್ ಸಿಗುತ್ತೆ. ಎಲ್ಲ ಶಾಪ್ಗಳಲ್ಲೂ ಆಗ್ಬೋದು, ಅಥವಾ ಆನ್ಲೈನಲ್ಲಿ ಕೂಡ ರೋಸ್ ವಾಟರ್ ಸಿಗ್ತಾ ಇದೆ. ಹಾಗಾಗಿ ರೋಸ್ ವಾಟರನ್ನು ನಾವು ಸಾಮಾನ್ಯವಾಗಿ ತ್ವಚೆಯ ಆರೈಕೆಯಲ್ಲಿ ಬಳಸ್ತೀವಿ. ಆದರೆ ಸ್ನಾನ ಮಾಡುವಾಗ ಅದನ್ನು ನಾವು ನೀರಿಗೆ ಈ ರೋಸ್ ವಾಟರನ್ನು ಹಾಕೋದ್ರಿಂದ ಅನೇಕ ಪ್ರಯೋಜನಗಳು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದು ಭೌತಿಕ ಸೌಕರ್ಯಗಳನ್ನು ಕೂಡ ಹೆಚ್ಚಿಸುತ್ತದೆ. ನಿಮಗೆ ಎಂದಿಗೂ ಸಂಪತ್ತಿನ ಕೊರತೆ ಆಗದಂತೆ ಕೂಡ ನೋಡಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೆ ಇದು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ರೋಸ್ ವಾಟರನ್ನು ಒಂದು 1/4 ಟೀ ಸ್ಪೂನು ಅಥವಾ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ರೋಸ್ ವಾಟರನ್ನು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕಾಗತ್ತೆ. ಅಕಸ್ಮಾತ್ ರೋಸ್ ವಾಟರ್ ಇರಲಿಲ್ಲ, ನಮ್ಮ ಮನೇಲಿ ಈಗ ರೋಸ್ ಇದೆ ಅನ್ನೋರಾದರೆ ನೀವು ರೋಸ್ ಪೆಟಲ್ಸ್ ಬರುತ್ತಲ್ಲ, ಅಂದರೆ ರೋಸಿನ ದಳಗಳು ಪೆಟಲ್ಸ್ ಬರುತ್ತಲ್ಲ, ಆ ಪೆಟಲ್ಸನ್ನು ನೀವು ಸ್ನಾನದ ನೀರಿಗೆ ಹಾಕಿ ಒಂದು 5 ನಿಮಿಷಗಳ ಕಾಲ ಬಿಟ್ಟು ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಯಾರಿಗೆಲ್ಲ ರೋಸ್ ವಾಟರ್ ಸಿಗುತ್ತೆ ರೋಸ್ ವಾಟರ್ ಯೂಸ್ ಮಾಡಿ. ಅಕಸ್ಮಾತ್ ರೋಸ್ ವಾಟರ್ ಇಲ್ಲ ಅನ್ನೋರು ರೋಸಿನ ಪೆಟಲನ್ನೇ ನೀವು ಯೂಸ್ ಮಾಡಿಕೊಂಡು ಕೂಡ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಇದರಿಂದ ನಿಮಗೆ ನಕಾರಾತ್ಮಕತೆ ದೂರ ಆಗುತ್ತೆ, ಸಂಪತ್ತಿನ ಕೊರತೆ ಆಗದಂಗೆ ನೋಡಿಕೊಳ್ಳುತ್ತೆ. ಎರಡನೇ ವಸ್ತು ಯಾವುದು ಅನ್ನೋದಾದರೆ ಲವಂಗ. ನಾವು 7 ಮಗ್ಗಿರುವ ಲವಂಗವನ್ನು ತೊಗೊಬೇಕಾಗತ್ತೆ. ಮಂಗಳವಾರ ಅಥವಾ ಶನಿವಾರದ ದಿನ 7 ಲವಂಗಗಳನ್ನು ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಿಮಗೆ ಭಯಾನಕ ಶನಿ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ. ಯಾರಿಗೆಲ್ಲ 7.5 ನಡೀತಾ ಇದೆ, ಶನಿ ಪ್ರಭಾವ ಹೆಚ್ಚಾಗಿದೆ ಅನ್ನೋರು ನೀವು ಮಂಗಳವಾರ ಅಮಾವಾಸ್ಯೆ ಇರೋದ್ರಿಂದ 7 ಲವಂಗಗಳನ್ನು ಸ್ನಾನ ಮಾಡೋ ನೀರಿಗೆ ಹಾಕಿ ಸ್ನಾನವನ್ನು ಮಾಡಬೇಕಾಗತ್ತೆ. ಇನ್ನು ನಿಮಗೆ ಯಾವುದೇ ಕೆಲಸದಲ್ಲಿ ನೀವು ಪ್ರಗತಿ ಹೊಂದಲು ಕೂಡ ಪ್ರಾರಂಭಿಸ್ತೀರಿ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಜೀವನದಲ್ಲಿ ಎಲ್ಲ ಅಡೆತಡೆಗಳು, ಯಾವುದೇ ಒಂದು ಕೆಲಸ ಮಾಡೋಕ್ಕೋದ್ರೂ ತುಂಬ ಅಡೆತಡೆಗಳು ಹೆಚ್ಚಾಗ್ತಾ ಇದೆ ಅನ್ನೋದು ಕೂಡ ನೀವು ಈ ಲವಂಗವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಅಡೆತಡೆಗಳಿಂದ ಮುಕ್ತಿ ಸಿಗುತ್ತೆ. ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಸ್ವಯಂಚಾಲಿತವಾಗಿ ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸಾರಿ ನಮಗೆ ಮಂಗಳವಾರ ಅಮಾವಾಸ್ಯೆ ಇರೋದ್ರಿಂದ 7 ಲವಂಗಗಳನ್ನು ನೀವು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕಾಗತ್ತೆ. ಇನ್ನು ಮೂರನೇ ವಸ್ತು, ಕೊನೆಯ ವಸ್ತು ಯಾವುದು ಅನ್ನೋದಾದರೆ ತುಪ್ಪ. ಭಾರತೀಯ ಪರಂಪರೆಯಲ್ಲಿ ತುಪ್ಪಕ್ಕೆ ಬಹಳನೇ ಪ್ರಮುಖವಾದ ಸ್ಥಾನವಿದೆ ಅಂತಲೇ ಹೇಳ್ಬೋದು. ಅಡಿಗೆಯಿಂದ ಹಿಡಿದು ನಾವು ಪೂಜೆಯವರೆಗೂ ತುಪ್ಪ ಇಲ್ಲದೆ ಆಗೋದೇ ಇಲ್ಲ. ಹಾಗಾಗಿ ನಾವು ಸ್ನಾನ ಮಾಡೋ ನೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾವು ಈ ತುಪ್ಪವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ನಮ್ಮ ಸೌಂದರ್ಯ ಹೆಚ್ಚಾಗುತ್ತೆ, ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕಾದ್ರೆ ಯಾವುದೇ ತುಪ್ಪ ಆದರೂ ಪರವಾಗಿಲ್ಲ ಸ್ನೇಹಿತರೆ, ಯಾವುದೇ ಬ್ರ್ಯಾಂಡ್ ತುಪ್ಪ ಆದರೂ ಪರವಾಗಿಲ್ಲ, ಅಥವಾ ನೀವು ಮನೆಯಲ್ಲೇ ಮಾಡಿರುವಂಥ ತುಪ್ಪ ಆದರೂ ಪರವಾಗಿಲ್ಲ, ಯಾವುದೇ ತುಪ್ಪ ಆದರೂ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನೀವು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕಾಗತ್ತೆ.
ಅಮಾವಾಸ್ಯೆ ನಮಗೆ 2 ದಿನ ಬಂದಿದೆ. ಸೋಮವಾರ ಮತ್ತು ಮಂಗಳವಾರ 2 ದಿನ ಬಂದಿದೆ. ಮಂಗಳವಾರ ಬೆಳಗ್ಗೆನೇ ಅಮಾವಾಸ್ಯೆ 8:30ಗೆ ಮುಗಿಯುತ್ತೆ. ಆದರೂ ಅದರ ಪ್ರಭಾವ ರಾತ್ರಿ ತನಕ ಇರುತ್ತೆ. ಹಾಗಾಗಿ ರಾತ್ರಿ ಮಲಗೋ ಸಮಯದಲ್ಲಿ ನಾವು ಯಾವ ಒಂದು ವಸ್ತುವನ್ನು ಮನೆಯ ಈ ಜಾಗದಲ್ಲಿ ಇಟ್ಟು ಮಲಗಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅಮಾವಾಸ್ಯೆಯ ದಿನ ನೀವು ಸಾಯಂಕಾಲ ಪೂಜೆ ಎಲ್ಲ ಆದ ನಂತರ ಇನ್ನೇನು ರಾತ್ರಿ ಊಟ ಮಾಡಿ ನೀವು ಮಲಗಕ್ಕೆ ಹೋಗ್ತಿರಲ್ಲ, ಆ ಸಮಯದಲ್ಲಿ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಇದರಿಂದ ನಿಮ್ಮ ಮನೆಯಲ್ಲಿ ದುಷ್ಟ ಶಕ್ತಿಗಳ ಕಾಟ ಇದ್ದರು, ನಕಾರಾತ್ಮಕ ಶಕ್ತಿಗಳಿದ್ರು, ಅಥವಾ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅಂದ್ರೂ, ಅಥವಾ ನನಗೇನೋ ಕೆಟ್ಟ ಕನಸುಗಳು ಬರ್ತಾ ಇದೆ ಅನ್ನೋರಾಗಲಿ, ಅಥವಾ ಮನೆಯಲ್ಲಿ ಗಲಾಟೆಗಳು ಹೆಚ್ಚಾಗಿದೆ ಅನ್ನೋರಾಗಲಿ, ಅಥವಾ ದುಡಿದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ, ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಇದು ಪರಿಹಾರ ಸಿಗುತ್ತೆ. ನಿಮಗೆ ಆಕಸ್ಮಿಕವಾಗಿ ಹಣ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಆಗಿದೆ. ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಈ ರೀತಿಯಾಗಿ ಮಾಡಬೇಕಾಗತ್ತೆ. ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೊದಲು ನಾವು ಗಾಜಿನ ಲೋಟವನ್ನೇ ತೊಗೊಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕು, ಸ್ಟೀಲು ಉಪಯೋಗಿಸ್ಬೇಡಿ. ಗಾಜಿನ ಲೋಟವನ್ನೇ ತೊಗೊಂಡು ಅದರಲ್ಲಿ ಒಂದು 3/4 ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಆಗೋಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗಷ್ಟು ನಾನಿಲ್ಲಿ ಅರಿಶಿಣವನ್ನು ತೊಗೊಂಡಿದ್ದೀನಿ. ಶುದ್ಧವಾದ ಅರಿಶಿಣವನ್ನು ತೊಗೊಳ್ಳಿ. ಆದಷ್ಟು ಶುದ್ಧವಾದ ಅರಿಶಿಣವನ್ನು ತೊಗೊಬೇಕಾಗತ್ತೆ. ಇನ್ನು 4ರಿಂದ 5 ಎಲೆಗಳಾಗಷ್ಟು ನಾನಿಲ್ಲಿ ಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ. ಆ ಬೇವಿನ ಎಲೆಗಳನ್ನು ಕೂಡ ಈ ಅರಿಶಿಣದ ನೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ನಂತರ ನಾನಿಲ್ಲಿ ಪಾರಿಜಾತ ಹೂಗಳನ್ನು ಹಾಕಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದು ಹೂವು ಇರುತ್ತೆ ನೋಡಿ, ಸ್ವಲ್ಪ ಹೂವನ್ನು ಹಾಕಬೇಕಾಗತ್ತೆ. ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಒಂಚೂರು ಹೂವು. ಇಲ್ಲಿ ನಾನಿಲ್ಲಿ 4 ಪಾರಿಜಾತ ಹೂಗಳನ್ನು ಹಾಕಿದ್ದೀನಿ. ನಿಮ್ಮ ಮನೇಲಿ ಯಾವ ಹೂವು ಇರುತ್ತೋ ಆ ಹೂವನ್ನು ಸ್ವಲ್ಪ ಹಾಕಬೇಕಾಗತ್ತೆ. ಇನ್ನು ಮೆಣಸು, ಪೆಪ್ಪರನ್ನು ಅಷ್ಟೇ ನಾನಿಲ್ಲಿ 7 ಮೆಣಸಿನ ಕಾಳುಗಳನ್ನು ತೊಗೊಂಡಿದ್ದೀನಿ. 7 ಮೆಣಸಿನ ಕಾಳುಗಳನ್ನು ತೊಗೊಂಡು ಅದರ ಮೇಲೆ ಈ ರೀತಿಯಾಗಿ ಏನು ಅರಿಶಿನ ನೀರಿತ್ತಲ್ಲ ಆ ನೀರಿಗೆ ಹಾಕಿದ್ದೀನಿ ನೋಡಿ. ಇಲ್ಲಿ ಇಷ್ಟು ವಸ್ತುಗಳನ್ನು ಈಗ ನಾನು ನೀರಿಗೆ ಹಾಕಿದ್ದೀನಿ. ಈ ನೀರನ್ನು ಸ್ವಲ್ಪ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ಏಕೆಂದರೆ ಅರಿಶಿನ ಎಲ್ಲ ಹಾಕಿರ್ತೀರಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಅಡುಗೆ ಮನೆಯಲ್ಲೂ ಕೂಡ ಮಾಡ್ಬೋದು, ನೀವು ಯಾವ ಜಾಗದಲ್ಲಿ ಬೇಕಾದರೂ ಮಾಡ್ಬೋದು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲ ಜಾಗದಲ್ಲೂ ಅಂತಂದರೆ ನೀವು ದೇವ್ರ ಮನೆ, ಬಾತ್ರೂಮ್, ಟಾಯ್ಲೆಟ್ ಬಿಟ್ಟು ಎಲ್ಲ ಕಡೆ ಓಡಾಡ್ಕೊಂಬರ್ಬೇಕಾಗತ್ತೆ. ಹಾಲು ಅಥವಾ ಎಷ್ಟು ಬೆಡ್ರೂಮ್ ಇದೆ ಅಷ್ಟು ಬೆಡ್ರೂಮು ಈಗ ಅಥವಾ ಕಿಚನ್ನು, ಈ ರೀತಿಯಾಗಿ ಎಲ್ಲ ಕಡೆಯೂ ನೀವು ಓಡಾಡ್ಕೊಂಬರ್ಬೇಕಾಗತ್ತೆ. ಓಡಾಡ್ಕೊಂಬಂದು ನಿಮ್ಮ ಮೇನ್ ಡೋರ್ ಹಿಂದೆ ಕೂಡ ಇಡ್ಬೋದು. ಅಕಸ್ಮಾತ್ ಮೇನ್ ಡೋರ್ ಹಿಂದೆ ಜಾಗ ಇದೆ ಅಂದರೆ ಹಿಂದೆನೂ ಕೂಡ ಇಡಿ. ಅಕಸ್ಮಾತ್ ಮೇನ್ ಡೋರ್ ಹಿಂದೆ ಜಾಗ ಇಲ್ಲ ಅನ್ನೋರು ನೀವು ಸೋಫಾ ಕೆಳಗಡೆನೋ ಅಥವಾ ಟೀಪಾ ಕೆಳಗಡೆನೋ ಅಥವಾ ನೀವು ಮಲಗುವಂಥ ಬೆಡ್ರೂಮಲ್ಲಿ ಬೆಡ್ ಕೆಳಗಡೆನೋ ಅಂದರೆ ಕಾಟ್ ಕೆಳಗಡೆನೋ ಎಲ್ಲಿ ಜಾಗ ಇರುತ್ತೋ ಆ ಜಾಗದಲ್ಲಿ ಇಡಿ. ಯಾವುದೇ ಕಾರಣಕ್ಕೂ ಇದು ಮನೆಯಲ್ಲಿ ಚೆಲ್ಲಬಾರ್ದು. ಆ ರೀತಿಯಾಗಿ ನೋಡ್ಕೊಬೇಕಾಗತ್ತೆ. ಈ ರೀತಿಯಾಗಿ ರಾತ್ರಿ ಪೂರ್ತಿಯಾಗಿ, ಮಂಗಳವಾರ ರಾತ್ರಿ ಪೂರ್ತಿಯಾಗಿ ನಿಮ್ಮ ಮನೆಯಲ್ಲಿ ಇದಿರಲಿ. ವಾರ ಬೆಳಗ್ಗೆ ಅಂದರೆ ವೆಡ್ನೆಸ್ಡೇ ಮಾರ್ನಿಂಗ್ ನೀವು ಎದ್ದೇಳ್ತೀರಲ್ಲ, ಎದ್ದ ನಂತರ ಸ್ನಾನ ಮಾಡೋದಕ್ಕೂ ಮೊದಲು ನೀವು ಇದನ್ನು ತೊಗೊಂಡೋಗಿ ಮನೆಯಿಂದ ಆಚೆ ಸ್ವಲ್ಪ ದೂರದಲ್ಲೋ ಅಥವಾ ಮನೆ ಮುಂದೆ ಯಾವುದಾದ್ರು ಖಾಲಿ ಜಾಗ ಇತ್ತು ಅಂತಂದ್ರೂ ಯಾವುದೇ ಕಾರಣಕ್ಕೂ ಮನೇಲಿ ಹಾಕಕ್ಕೆ ಹೋಗ್ಬೇಡಿ, ಗಿಡಗಳಿಗೂ ಹಾಕಬೇಡಿ. ಮನೆಯಿಂದ ಆಚೆ ಹೋಗಿ ನೀವು ಇದನ್ನು ಚೆಲ್ಲಬೇಕಾಗತ್ತೆ. ಚೆಲ್ಲಿ ನೀವು ಆ ಗಾಜಿನ ಲೋಟ ಏನಿರುತ್ತಲ್ಲ ಆ ಲೋಟವನ್ನು ನೀವು ತೊಳೆದು ಮನೆ ಒಳಗಡೆ ತೊಗೊಂಬರ್ಬೇಕಾಗತ್ತೆ. ಅಕಸ್ಮಾತ್ ನಾನು ಗಾಜಿನ ಲೋಟನ ತೊಗೊಂಡಿದ್ದೀನಿ, ನಾನು ಟ್ರಾನ್ಸ್ಪರೆಂಟ್ ಲೋಟ ತೊಗೊಬೋದಾ ಅಂದರೆ ಖಂಡಿತ ನೀವು ಟ್ರಾನ್ಸ್ಪರೆಂಟ್ ಲೋಟ ತೊಗೊಂಡು ಅದರಲ್ಲಿ ಈ ವಸ್ತುಗಳನ್ನೆಲ್ಲ ಹಾಕಿ ಇಟ್ಟು ಬೆಳಗ್ಗೆ ತೊಗೊಂಡೋಗಿ ಆ ಲೋಟದ ಸಮೇತವಾಗಿ ನೀವು ಆಚೆನೂ ಬಿಸಾಕ್ಬೋದು ಸ್ನೇಹಿತರೆ. ನಾನು ಮನೆಗೆ ತೊಗೊಂಬರಬಾರ್ದು, ಇದನ್ನು ಪೂರ್ತಿಯಾಗಿ ಆಚೆ ಬಿಸಾಕ್ತೀನಿ ಅನ್ನೋರು ನೀವು ಟ್ರಾನ್ಸ್ಪರೆಂಟ್ ಲೋಟ ಬರುತ್ತಲ್ಲ ಪ್ಲಾಸ್ಟಿಕ್ಕು, ಅದನ್ನು ತೊಗೊಂಡು ನೀವು ಅದರಲ್ಲಿ ಮಾಡಿ ನಂತರ ಬೆಳಗ್ಗೆ ಎದ್ದು ನೀವು ಇದನ್ನು ತೊಗೊಂಡೋಗಿ ಆಚೆ ಬಿಸಾಕ್ಬಿಟ್ಟು ಬರ್ಬೋದು. ಈ ರೀತಿಯಾಗಿ ಮಾಡಿ ನೀವು ಕಾಲು ತೊಳ್ಕೊಂಡು ಒಳಗಡೆ ಬರೋದ್ರಿಂದ, ಅದರಲ್ಲೂ ಅಮಾವಾಸ್ಯೆಯ ದಿನಗಳಲ್ಲಿ ನಮಗೆ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಎಂತಹ ದುಷ್ಟ ಶಕ್ತಿಗಳ ಕಾಟ ಇತ್ತು, ಮಾಟ ಮಂತ್ರ ಮಾಡಿಸ್ತಾ ಇದ್ರು, ಅಥವಾ ನಮಗೇನೋ ನಿದ್ದೆ ಬರ್ತಾ ಇಲ್ಲ, ಮತ್ತು ಮನೇಲಿ ಜಗಳಗಳು ಜಾಸ್ತಿ ಆಗ್ತಿತ್ತು, ಮಕ್ಕಳ ಮಾತು ಕೇಳ್ತಾ ಇರಲಿಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಿಮ್ಗೆ ಎಂತಹ ಕಷ್ಟಗಳು ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಸಾರಿ ಬಂದಿರುವಂಥ ಈ ಅಮಾವಾಸ್ಯೆಯ ದಿನ ನೀವು ಈ ರೀತಿಯಾಗಿ ಮಾಡಿ ನೋಡಿ. ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ಅಮಾವಾಸ್ಯೆಯ ದಿನ ಬೆಳಗ್ಗೆ ಸ್ನಾನ ಮಾಡುವ ನೀರಿಗೆ ಈ 3 ವಸ್ತುಗಳನ್ನು ಮಿಕ್ಸ್ ಮಾಡೋದು, ಹಾಗೆಯೇ ರಾತ್ರಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಈ ರೀತಿಯಾಗಿ ಮಾಡಿ ನಿಮ್ಮ ಮನೆಯ ಯಾವುದಾದ್ರೂ ಒಂದು ಜಾಗದಲ್ಲಿ ಇಟ್ಟು ಬೆಳಗ್ಗೆ ಎದ್ದು ಚೆಲ್ಲಿ ನೋಡಿ. ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ನೀವೇ ನೋಡ್ತೀರಿ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ, ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ತುಂಬಾ ಸಿಂಪಲ್ ಇದೆ.
ಎಲ್ಲ ವಸ್ತುಗಳು ಮನೇಲೇ ಸಿಗುತ್ತೆ ಸ್ನೇಹಿತರೆ. ಈ ಬೇವಿನ ಎಲೆ ಒಂದು ಮಾತ್ರ ತರಬೇಕಾಗತ್ತೆ. ಹಾಗಾಗಿ ಎಲ್ಲ ವಸ್ತುಗಳು ಮನೇಲೇ ಸಿಗೋದ್ರಿಂದ ತುಂಬಾ ಈ ರೆಮಿಡಿ ಮಾಡ್ಕೊಳ್ಳೋದನ್ನು ತುಂಬಾ ಈಸಿ. ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.